ಅಮೆರಿಕಕ್ಕೆ ಭಾರೀ ಮುಖಭಂಗ, ಭಾರತಕ್ಕೆ ಜೈ ಎಂದ ಬಾಂಗ್ಲಾದೇಶ. ರಷ್ಯಾ ಮತ್ತು ಭಾರತದ ಪ್ಲಾನ್ ಸಕ್ಸಸ್ ಆಗಿದೆ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಬಾಂಗ್ಲಾದೇಶದ ಚುನಾವಣಾ ಫಲಿತಾಂಶ ಇದೀಗ ಹೊರಬಿದ್ದಿದ್ದು, ಶೇಖ್ ಹಸೀನಾರವರು ಸತತ 5ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಇಂತಹದೊಂದು ವಿಚಾರ ಏನಿದೆ, ಇದು ಭಾರತಕ್ಕೆ ಖುಷಿಯನ್ನು ತಂದುಕೊಟ್ರೆ ಅಮೆರಿಕಕ್ಕೆ ಭಾರೀ ಮುಖಭಂಗವನ್ನೇ ಉಂಟು ಮಾಡಿದೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಚುನಾವಣೆಯ ಫಲಿತಾಂಶದ ಬಳಿಕ ಶೇಖ್ ಹಸೀನಾ ಮಾತನಾಡಿದ್ದು ಭಾರತವನ್ನು ಹಾಡಿ ಹೊಗಳಿದ್ದಾರೆ. ಇದೊಂದೇ ಕಾರಣ ಇದೀಗ ಚೀನಾ ಮತ್ತು ಅಮೆರಿಕ ಕಣ್ಣು ಕೆಂಪಾಗಿವೆ. ಅಷ್ಟಕ್ಕೂ ಶೇಖ್ ಹಸೀನಾ ಭಾರತವನ್ನು ಹೊಗಳಿದ್ದೇಕೆ, ಅಮೆರಿಕ ಮತ್ತು ಚೀನಾ ಈ ಚುನಾವಣೆಯಲ್ಲಿ ಮೂಗು ತೂರಿಸಿದ್ದೇಕೆ, ಅದೆಲ್ಲದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕೋ ಯಾರನ್ನು ನಂಬಾರ್ದೋ ಗೊತ್ತಿಲ್ಲ. ಇಲ್ಲಿ ಯಾರು ಶತ್ರು ರಾಷ್ಟ್ರಗಳಲ್ಲ, ಯಾರು ಮಿತ್ರ ರಾಷ್ಟ್ರಗಳಲ್ಲ. ಮೇಲ್ನೋಟಕ್ಕೆ ಭಾರತವನ್ನು ಬೆಂಬಲಿಸೋ ಕೆಲ ದೇಶಗಳು ಹಿಂಬದಿಯಲ್ಲಿ ಭಾರತವನ್ನು ತುಳಿಯುವ ಕೆಲಸವನ್ನು ಮಾಡ್ತಿವೆ. ಅದರಲ್ಲಿಯೂ ಕೂಡ ಮೊದಲ ಸಾಲಲ್ಲಿ ನಿಲ್ಲುವಂತಹ ದೇಶಗಳು ಅಮೇರಿಕದಂತಹ ದೇಶಗಳೇ. ಹೌದು ಸ್ನೇಹಿತರೆ, ಅಮೇರಿಕದ ಜೊತೆಗೆ ಚೀನಾ ಕೂಡ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿದೆ. ಏನಾದರೂ ಮಾಡಿ ಭಾರತದ ಬಲವನ್ನು ಕುಗ್ಗಿಸಬೇಕು ಅಂತ ನೋಡ್ತಿವೆ. ಆದರೂ ಇದ್ಯಾವುದಕ್ಕೂ ನಮ್ಮ ಭಾರತ ಡೋಂಟ್ ಕೇರ್ ಅಂತಿಲ್ಲ. ಅಷ್ಟಕ್ಕೂ ಈ ಬಾಂಗ್ಲಾದೇಶದ ಚುನಾವಣೆ ಏನಿದೆ, ಅದರಲ್ಲಿ ಈ 3 ದೇಶಗಳು ಭಾಗಿಯಾಗಿದ್ದೇಕೆ, ಅದರಲ್ಲಿ ಭಾರತ ಗೆದ್ದಿದ್ದೇಕೆ, ರಷ್ಯಾ ಮತ್ತು ಭಾರತದ ಪ್ಲಾನ್ ಸಕ್ಸಸ್ ಆಗಿದ್ದೇಕೆ, ಅದೆಲ್ಲವನ್ನು ಹೇಳೋದಕ್ಕೂ ಮುಂಚೆ ಶೇಖ್ ಹಸೀನಾ ಏನಿದ್ದಾರೆ, ಇವರು ಭಾರತವನ್ನು ಹೊಗಳಿದ್ದ ರೀತಿಯ ಬಗ್ಗೆ ಹೇಳ್ತೀವಿ, ಕೇಳಿ. ಹೌದು ಸ್ನೇಹಿತರೆ, ಚುನಾವಣೆಯ ಬಳಿಕ ಗೆದ್ದ ಶೇಖ್ ಹಸೀನಾ ಅದೊಂದು ಮಾತನ್ನು ಆಡಿದ್ದಾರೆ. ಅದೇನೆಂದರೆ, ಭಾರತ ನಮ್ಮ ಉತ್ತಮ ಸ್ನೇಹಿತ, ಇದರೊಂದಿಗೆ ನಮ್ಮ ಸ್ನೇಹ ಏನಿದೆ ಅದು ಸದಾ ಕೂಡ ಹಾಗೆಯೇ ಇರುತ್ತದೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಇರಬಹುದು, ಬಾಂಗ್ಲಾದೇಶದ ವಿಚಾರದಲ್ಲಿರಬಹುದು, ಈ ಭಾರತ ಏನಿದೆ ಅದು ತುಂಬ ಸಹಾಯವನ್ನು ಮಾಡಿದೆ ಎಂದಿದ್ದಾರೆ. ಅದಷ್ಟೇ ಅಲ್ಲದೆ ಮಾತನಾಡುತ್ತಾ ಅವರು, ನನ್ನ ಕುಟುಂಬದ ಹತ್ಯೆಯ ನಂತರ ನನಗೆ ಆಶ್ರಯ ನೀಡಿದ್ದು ಇದೇ ಭಾರತ ಎನ್ನುವಂತಹ ಮಾತನ್ನು ಕೂಡ ಆಡಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಆಗಸ್ಟ್ 25, 1975 ಢಾಕಾದಲ್ಲಿ ಇವರ ತಂದೆ ಏನು ಶೇಖ್ ಹಸೀನಾ ಏನಿದ್ದಾರೆ, ಅವರ ತಂದೆ ಹಾಗೂ ಬಾಂಗ್ಲಾದೇಶದ ಸಂಸ್ಥಾಪಕರಾದಂತಹ ಶೇಖ್ ಮುಜಬಿರ್ ರೆಹಮಾನ್ ಏನಿದ್ದಾರೆ, ಅವರು ಮತ್ತು ಅವರ ಪತ್ನಿ ಮತ್ತು 3 ಪುತ್ರರೊಂದಿಗೆ ಅವರನ್ನು ಕೊಲ್ಲಲ್ಪಟ್ಟಿತ್ತು. ಇಂತಹ ಸಮಯದಲ್ಲಿ ಈ ಶೇಖ್ ಹಸೀನಾ ಏನಿದ್ದಾರೆ ವಿದೇಶದಲ್ಲಿರ್ತಾರೆ. ಆ ಕಾರಣದಿಂದ ಇವರು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಅಂತಹ ಸಮಯದಲ್ಲಿ ಅವರು ಇದು ವಿಚಾರ ಏನು ತಿಳಿಯುತ್ತೆ, ಆಗ ಅವರು ಬಾಂಗ್ಲಾದೇಶಕ್ಕೆ ಬರಲ್ಲ, ನೇರವಾಗಿ ನಮ್ಮ ಭಾರತದ ರಾಜಧಾನಿ ಏನಿದೆ ದೆಹಲಿಗೆ ಆಗಮಿಸ್ತಾರೆ. ಅವರಿಗೆ ದೆಹಲಿ ಒಂದು ಆಶ್ರಯವನ್ನು ನೀಡ್ತಾರೆ. ಇಂತಹ ಸಮಯದಲ್ಲಿ ಅವರ ಪತಿ ಏನಿದ್ದಾರೆ ಎಂ ವಾಜಿದ್ ಕೂಡ ಹಾಗೂ ಶೇಖ್ ಹಸೀನಾರ 2 ಮಕ್ಕಳುಗಳೊಂದಿಗೆ ದೆಹಲಿಗೆ ಬಂದಿರುವುದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಇದನ್ನು ಇದೀಗ ನೆನೆದು ಶೇಖ್ ಹಸೀನಾರವರು ಈ ರೀತಿಯ ಮಾತನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಶೇಖ್ ಹಸೀನಾರವರು ತಮ್ಮನ್ನು ಗೆಲ್ಲಿಸಿದಂತಹ ಜನರಿಗೆ ಕೂಡ ಒಂದು ಶುಭಾಶಯವನ್ನು ಹೇಳಿದ್ದಾರೆ. ನನ್ನನ್ನು ನಂಬಿ ನೀವು 5 ವರ್ಷದ ಆಡಳಿತವನ್ನು ಕೊಟ್ಟಿದ್ದೀರಾ, ಆ ಕಾರಣದಿಂದ ನಿಮಗೆ ಒಳ್ಳೆಯದನ್ನು ಮಾಡ್ತೀರಿ. ನೀವು ನನ್ನನ್ನು ಒಂದು ರೀತಿಯ ತಾಯಿ ವಾತ್ಸಲ್ಯದೊಂದಿಗೆ ಆಯ್ಕೆ ಮಾಡಿದ್ದೀರಾ, ಅದು ಕೂಡ ಸತತ 5ನೇ ಬಾರಿ, ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಏನು ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿ, ಶ್ರೀಲಂಕಾದ ಪ್ರಧಾನಿಯಾದಂತಹ ಸಿರಿಮಾವೋ ಬಂಡಾರಕೆ ಏನಿದ್ರು, ಅವರ ಬಗ್ಗೆ ಕೂಡ ಮಾತನಾಡಿದ್ದು, ನಾನು ಅವರಷ್ಟು ಶ್ರೇಷ್ಠಳಲ್ಲ, ನಾನು ಒಂದು ರೀತಿಯ ಸರಳ ವ್ಯಕ್ತಿ, ಅವರು ಕೂಡ ಜಾಗತಿಕ ನಾಯಕರಾಗಿದ್ದರು, ಅಂಥವರಿಗೆ ನನ್ನ ಹೋಲಿಕೆ ಬೇಡ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಇನ್ನೂ ಕೆಲವೊಂದು ರಾಷ್ಟ್ರಗಳ ಜೊತೆಗೆ ಸಂಬಂಧ ಮುಂದುವರಿಯಬೇಕಾಗಿದೆ, ಅದಕ್ಕಾಗಿ ನಾವು ಮೊದಲ ಆಯ್ಕೆಯನ್ನು ಭಾರತವಾಗಿ ಇಟ್ಟುಕೊಳ್ತೀವಿ ಎನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಸ್ನೇಹಿತರೆ, ನಿಮಗೆ ಇಲ್ಲೊಂದು ಪ್ರಶ್ನೆ ಮೂಡಬಹುದು, ಯಾಕೆ ಬಾಂಗ್ಲಾದೇಶದ ಚುನಾವಣೆ ಏನಿದೆ ಈ ಚುನಾವಣೆಗೆ ಅಮೆರಿಕ ಇರಬಹುದು, ಚೀನಾ ಇರಬಹುದು ತಲೆಯನ್ನು ಅಥವಾ ಮೂಗನ್ನು ತೂರಿಸಿದ್ವು ಅನ್ನುವಂಥ ಪ್ರಶ್ನೆ. ಅದಕ್ಕೆ ಉತ್ತರ ಒಂದೇ ಸ್ನೇಹಿತರೆ, ಬಾಂಗ್ಲಾದೇಶ ಬೇರೆ, ಪಾಕಿಸ್ತಾನ ಬೇರೆ. ಪಾಕಿಸ್ತಾನ ನಿಮ್ಮೆಲ್ಲರಿಗೂ ಗೊತ್ತಿದೆ, ಚೀನಾದ ಮಾತಿಗೂ ಕುಣಿಯುತ್ತೆ, ಅಮೆರಿಕದ ಮಾತಿಗೂ ಕುಣಿಯುತ್ತೆ, ಅವರು ತಾಳಕ್ಕೆ ಹೆಂಗೆ ಬೇಕೋ ಹಾಗೆ ಕುಣಿಸ್ಕೊಳ್ತಾರೆ. ಬಟ್ ಈ ಬಾಂಗ್ಲಾದೇಶ ಆಗಲ್ಲ. ಇದು ಭಾರತದೊಂದಿಗೆ ಒಮ್ಮೆ ಸ್ನೇಹ ಮಾಡಿದರೆ ಅದನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಶೇಖ್ ಹಸೀನಾ ಮತ್ತು ಭಾರತಕ್ಕೆ ಒಂದು ಉತ್ತಮ ಸಂಬಂಧ ಇರೋದು ನಿಮಗೆ ಗೊತ್ತಿರುವಂಥದ್ದೇ. ಅದೇ ಕಾರಣಕ್ಕೆ ಇದೀಗ ಅಮೆರಿಕ ಈ ಚುನಾವಣೆಯಲ್ಲಿ ಮೂಗು ತೂರಿಸುವಂತಹ ಕೆಲಸವನ್ನು ಮಾಡಿತ್ತು. ಅದಷ್ಟೇ ಅಲ್ಲದೆ ವಿಶ್ವ ಮಟ್ಟದಲ್ಲಿ ಇದು ಚರ್ಚೆಯಾಗುವಂತೆ ಕೂಡ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇನ್ನು ಅಮೆರಿಕ ಏನು ಹೇಳ್ತು ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಂದರೆ ಬಾಂಗ್ಲಾದೇಶದಲ್ಲಿ ಪಾರದರ್ಶಕ ಚುನಾವಣೆ ಆಗ್ತಾ ಇಲ್ಲ, ಆದ ಕಾರಣಕ್ಕೆ ಈ ಬಾರಿಯಾದರೂ ಚುನಾವಣೆ ಆಗಬೇಕು, ಅದು ಕೂಡ ಪಾರದರ್ಶಕವಾಗಿ ಆಗಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಅದಷ್ಟೇ ಅಲ್ಲದೆ ವಿರೋಧ ಪಕ್ಷ ಏನಿದೆ
ಈ ಶೇಖ್ ಹಸೀನಾರವರ ವಿರೋಧ ಪಕ್ಷ ಅದಕ್ಕೆ ಬೆಂಬಲವನ್ನು ಕೂಡ ನೀಡಿತ್ತು. ಆದರೂ ಕೂಡ ಇದೀಗ ಈ ಶೇಖ್ ಹಸೀನಾರವರ ಪಾರ್ಟಿ ಗೆದ್ದಿದ್ದು ಭಾರತಕ್ಕೆ ಫುಲ್ ಖುಷಿಯನ್ನು ತಂದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬಾಂಗ್ಲಾದೇಶದಲ್ಲಿ 300 ಸ್ಥಾನಗಳಿದೆ. ಅಂದರೆ ಸಂಸತ್ನಲ್ಲಿ ನಮ್ಮಲ್ಲಿ 545 ಏನಿದೆ ನಮ್ಮ ಭಾರತದಲ್ಲಿ, ಅದೇ ರೀತಿ ಬಾಂಗ್ಲಾದೇಶದಲ್ಲಿ 300 ಸ್ಥಾನಗಳಿದ್ವು. ಅದರಲ್ಲಿ ಬರೋಬ್ಬರಿ 223 ಸ್ಥಾನಗಳನ್ನು ಶೇಖ್ ಹಸೀನಾ ಪಾರ್ಟಿ ಗೆದ್ದಿದೆ. ಮಾಧ್ಯಮಗಳ ವರದಿಯ ಪ್ರಕಾರ ನಿಮಗೆ ಗೊತ್ತಿರಲಿ, 299 ಸ್ಥಾನಗಳಿಗೆ ಮಾತ್ರ ಈ ಎಣಿಕೆಯಾಗಿದೆ. ಯಾಕಂದರೆ ಅಭ್ಯರ್ಥಿಯೊಬ್ಬರು ನಿಧನವಾದ ಕಾರಣ ಆ ಕ್ಷೇತ್ರದ ಚುನಾವಣೆಯನ್ನು ಮುಂದೂಡಲಾಗಿದೆ. ಇನ್ನು ಶೇಖ್ ಹಸೀನಾ ಕೂಡ ಈ ಚುನಾವಣೆಯಲ್ಲಿ ಭಾರಿ ಮತದೊಂದಿಗೆ ಗೆದ್ದಿದ್ದಾರೆ. ಇವರು 2,49,965 ಮತಗಳನ್ನು ಪಡೆದರೆ, ಇವರ ಹತ್ತಿರದ ಅಥವಾ ಪ್ರತಿಸ್ಪರ್ಧಿ ಏನಿದ್ದಾರೆ ಅವರು ಕೇವಲ 469 ಮತಗಳನ್ನು ಪಡೆದಿದ್ದಾರೆ. ಅಂದರೆ ಈ ಶೇಖ್ ಹಸೀನಾ ಎಷ್ಟು ಪ್ರಬಲರು ಎನ್ನುವಂಥದ್ದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಒಟ್ಟಿನಲ್ಲಿ ಸ್ನೇಹಿತರೆ, 2019 ಏನಿದೆ ಅಲ್ಲಿಂದ ಅಧಿಕಾರವನ್ನು ಹಿಡಿದಂತಹ ಈ ಶೇಖ್ ಹಸೀನಾ ಇಲ್ಲಿಯವರೆಗೂ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಮತ್ತು ಇದೀಗ 5 ವರ್ಷಗಳ ಕಾಲ ಮತ್ತೆ ಅವರು ಇದೇ ಆಡಳಿತವನ್ನು ಮುಂದುವರಿಸ್ತಿದ್ದಾರೆ. ಇಂತಹದ್ದೊಂದು ಏನು ಮಾಹಿತಿ ಇದೆ, ಇದು ಭಾರತಕ್ಕೆ ತುಂಬ ಖುಷಿಯನ್ನು ತಂದಿದೆ. ಯಾಕಂದರೆ ಭಾರತದೊಂದಿಗೆ ಯಾರಾದರೂ ಚೆನ್ನಾಗಿದ್ದಾರೆ ಅಂದರೆ ಅವರು ಗೆದ್ದರು ಅಂದರೆ ನಮಗೆ ಒಳ್ಳೆಯದಲ್ವಾ. ಅದೇ ಕಾರಣಕ್ಕೆ ಇದೀಗ ಅಮೆರಿಕ ಮತ್ತು ಚೀನಾಗೆ ಒಂದು ರೀತಿ ದುಃಖ ಉಂಟಾಗಿದೆ ಅಂದರೂ ತಪ್ಪಾಗಲ್ಲ. ಯಾಕಂದರೆ ಚೀನಾ ಮತ್ತು ಅಮೆರಿಕದ ತಾಳಕ್ಕೆ ಇದು ಕುಣಿಯೋದಿಲ್ಲ. ಮತ್ತು ಚೀನಾ ನಮ್ಮ ಭಾರತವನ್ನು ಏನು ಟಾರ್ಗೆಟ್ ಮಾಡಬೇಕು ಅಂದ್ಕೊಂಡಿತ್ತೋ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಒಟ್ಟಿನಲ್ಲಿ ಅದೇನಾದರೂ ಆಗಲಿ ಸ್ನೇಹಿತರೆ, ಈ ವಿಶ್ವದ ದೊಡ್ಡಣ್ಣ ಏನಿತ್ತು ಅದು ಏಷ್ಯಾದಲ್ಲಿ ತನ್ನ ಹಿಡಿತವನ್ನು ಸಾಧಿಸುವ ಒಂದು ಮೊದಲ ಪ್ರಯತ್ನವನ್ನು ಮಾಡಿತ್ತು. ಅದರಲ್ಲಿ ವಿಫಲವಾಗಿದೆ. ಅದೇ ಕಾರಣಕ್ಕೆ ಇದೀಗ ಅಮೆರಿಕಕ್ಕೆ ಭಾರಿ ಮುಖಭಂಗ ಉಂಟಾದರೆ ಭಾರತಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.